ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಶಿರಾ ನಗರದ ಕನ್ನಡ ಭವನದಲ್ಲಿ ನಡೆದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಅಭಿನಂದನೆ ಸಮಾರಂಭ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡರವರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ತಾಲೂಕು ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಪ್ರಾಂಶುಪಾಲ ಚಂದ್ರಯ್ಯ, ಸಾಹಿತಿಗಳಾದ ಚಂದ್ರಣ್ಣ, ಹಿರಿಯ ಕಾದಂಬರಿಕಾರರಾದ ಶ್ರೀಮತಿ ಕಮಲಾ ನರಸಿಂಹರವರು, ನಿಕಟಪೂರ್ವ ಅಧ್ಯಕ್ಷರಾದ ರವಿಕುಮಾರ್, ಸಾಹಿತಿಗಳಾದ ಶ್ರೀಮತಿ ಶೈಲಾ ನಾಗರಾಜು, ರಶ್ಮಿ ಕುಮಾರ್, ರೇಣುಕಮ್ಮ, ಮಾಜಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೈಎ ನರೇಶ್, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಕಾರ್ಯದರ್ಶಿ ಪರಮೇಶ್ ಗೌಡ, ಗೌರವ ಕಾರ್ಯದರ್ಶಿ ದೊಡ್ಡಣ್ಣ, ಕೋಶಾಧ್ಯಕ್ಷ ಇಮಂತರಾಜು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು, ರೈತ ಸಂಘದ ಅಧ್ಯಕ್ಷ ಧನಂಜಯ್ ಆರಾಧ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಿಕ್ಕಣ್ಣ, ಮುಖಂಡ ನಟರಾಜು, ಸಂತೆಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಸ್ನೇಹಪ್ರಿಯ, ಸಾಹಿತಿಗಳು, ರೈತ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತೇನಾಗಿದೆ, ಈ ನಮಗೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಭಾಷೆ, ನಮ್ಮ ಪರಂಪರೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಗಳು. ನಾವೆಲ್ಲ ಬೇರೆ ಬೇರೆ ರಾಜಕೀಯ ಇರುತ್ತೆ, ಅಥವಾ ನಾವು ಮಾಡುವಂಥ ವೃತ್ತಿ ಇರ್ಬೋದು, ಅಥವಾ ನಾವು ಮಾಡುವಂಥ ಬಿಸ್ನೆಸ್ ಇರ್ಬೋದು, ಇವೆಲ್ಲದರ ಮಧ್ಯೆ ಅದೆಲ್ಲ ಒಂದು ಅಂಗ ಆದರೆ ಮನುಷ್ಯನಿಗೆ ಒಂದು ರೀತಿ ಮನಃಶಾಂತಿಯನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳು, ಸಾಹಿತ್ಯ, ಸಂಸ್ಕೃತಿಗಳು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿ ಸಾಹಿತ್ಯಿಕವಾಗಿ ಇನ್ನೂ ನಮ್ಮ ತಾಲೂಕು ಸಾಕಷ್ಟು ಬೆಳಿಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾನು ಶಿರಾಗೆ 2002ರಲ್ಲಿ ಬಂದು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನನಗೆ 2 ಮುಖ್ಯವಾದ ವಿಚಾರಗಳು ನನ್ನ ಮುಂದೆ ಇತ್ತು. ಒಂದು, ಶೈಕ್ಷಣಿಕವಾಗಿ ಶಿರಾ ನಗರವನ್ನ ಅಭಿವೃದ್ಧಿ ಮಾಡಬೇಕು, ಶಿರಾ ನಗರದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಒಂದು. ಇನ್ನೊಂದು, ಸಾಹಿತ್ಯಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಕೂಡ ನಗರ ಬೆಳಿಬೇಕು, ತಾಲೂಕು ಬೆಳಿಬೇಕು. ಎಲ್ಲ ಒಂದ್ ಕಡೆ ನಾವು ಆ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಲಿಸ್ಕೊಂಡ್ರೆ, ಈ ಉಡುಪಿ ಇರ್ಬೋದು, ಮಂಗಳೂರು, ಕರಾವಳಿ ಭಾಗ, ಈ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ನಾವು ಇನ್ನೂ ಸ್ವಲ್ಪ ನಮ್ಮ ಯುವ ಜನತೆ, ವಿಶೇಷವಾಗಿ ಯುವಕರು ಈ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕೊರತೆ. ಅದು ಕೂಡ ಆಗ್ಬೇಕು ಅನ್ನೋ 2 ಮುಖ್ಯ ಉದ್ದೇಶಗಳನ್ನ, ಇನ್ನು ಸಹಜವಾಗಿ ಇವೆರಡು ಆದ್ರೆ ಆರ್ಥಿಕವಾಗಿ ಸಮಾಜ ಸದೃಢಗೊಳ್ಳುತ್ತೆ.